ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ಏಪ್ರಿಲ್ 14ಕ್ಕೆ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಇತ್ತು. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ನಾಳೆ ಮಾರ್ಕೆಟ್ಸ್ ನಾರ್ಮಲ್ ಆಗಿ ಓಪನ್ ಆಗುತ್ತೆ. ಈ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿದೆ. ಮತ್ತೆ ಶುಕ್ರವಾರ ಗುಡ್ ಫ್ರೈಡೆ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಶುಕ್ರವಾರ ನಿಫ್ಟಿಯಲ್ಲಿ ಒಳ್ಳೆ ಒಂದು ಸ್ಟ್ರಾಂಗ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ಮೋಸ್ಟ್ 2% ನಿಫ್ಟಿ ಗೇನ್ ಆಗಿತ್ತು. ಹಾಗೆ ನಾಳೆ ಕೂಡ ಒಂದು ಪಾಸಿಟಿವ್ ಓಪನಿಂಗ್ನ ಎಕ್ಸ್ಪೆಕ್ಟೇಷನ್ ನಿಫ್ಟಿಯಲ್ಲಿ ಇರುತ್ತೆ. 23,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಓಪನ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಯಾಕೆಂದರೆ ಗಿಫ್ಟ್ ನಿಫ್ಟಿ ಆಲ್ರೆಡಿ 23,300 ಮೇಲ್ಗಡೆ ಟ್ರೇಡ್ ಆಗ್ತದೆ. ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಇವತ್ತು ಏಷ್ಯನ್ ಮಾರ್ಕೆಟ್ಸ್, ಯುರೋಪಿಯನ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಇದರಿಂದ ನಾಳೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಕಸ್ಮಾತ್ ಇವತ್ತು US ಮಾರ್ಕೆಟ್ಸ್ಗಳಲ್ಲಿ ನೆಗೆಟಿವಿಟಿ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಪಾಸಿಟಿವ್ ಸೈಡ್ ಸ್ವಲ್ಪ ಕಡಿಮೆ ಆಗ್ಬೋದು. US ಮತ್ತು ಚೈನಾ ನಡುವಿನ ಟ್ರೇಡ್ ವಾರ್ಸ್ ಕಂಟಿನ್ಯೂ ಆಗ್ತದೆ. ಬಟ್ ಚೈನಾ ಮಾರ್ಚ್ ತಿಂಗಳಲ್ಲಿ 12.4% ಹೆಚ್ಚಿನ ಒಂದು ಎಕ್ಸ್ಪೋರ್ಟನ್ನು ಮಾಡಿದ್ದಾರೆ. ಅಂದರೆ ಚೈನಾದಲ್ಲಿ ಏನು ವಸ್ತುಗಳು ಪ್ರೊಡ್ಯೂಸ್ ಆಗುತ್ತೆ, ಸೊ ಅದನ್ನೇನವರು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ಒಂದು ನಂಬರ್ ಇಯರ್ ಆನ್ ಇಯರ್ 13% ಇನ್ಕ್ರೀಸ್ ಆಗಿದೆ. ಸೊ ಚೈನಾ ಒಳ್ಳೆ ಒಂದು ಎಕ್ಸ್ಪೋರ್ಟ್ ಡೇಟಾವನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಚೈನಾದ ಇಂಪೋರ್ಟ್ 4.3% ಫಾಲ್ ಆಗಿದೆ. ಸೊ ಯಾವುದೇ ಒಂದು ಕಂಟ್ರಿಯ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆದರೆ ಹಾಗೆ ಇಂಪೋರ್ಟ್ಸ್ ಕಡಿಮೆ ಆದರೆ ಅದು ಆ ಕಂಟ್ರಿಯ ಎಕನಾಮಿಗೆ ಪಾಸಿಟಿವ್ ಆಗುತ್ತೆ. ಬಟ್ ಟ್ರಂಪ್ ಅವರ ಟ್ಯಾರಿಫ್ಸ್ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ ತಿಂಗಳಲ್ಲಿ. ಮಾರ್ಚ್ ತಿಂಗಳಲ್ಲಿ ಅಷ್ಟಾಗೇನು ಪ್ರೆಷರ್ ಇರಲಿಲ್ಲ. ಆದ್ರಿಂದ ಚೈನಾ ಒಳ್ಳೆ ಒಂದು ಎಕ್ಸ್ಪೋರ್ಟ್ ಡೇಟಾವನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ರಿಯಲ್ ಡೇಟಾ ಏಪ್ರಿಲ್ನಿಂದ ಬರುತ್ತೆ. ಏಪ್ರಿಲ್ನಲ್ಲಿ ಎಕ್ಸ್ಪೋರ್ಟ್ನ ಮೇಲೆ ಎಷ್ಟು ಪ್ರಾಬ್ಲಮ್ಸ್ ಆಗ್ತದೆ ಅದು ನಮಗೆ ಗೊತ್ತಾಗುತ್ತೆ. ಹಾಗೆ US ಏನು ಇವರು ಮಾರ್ಚ್ ತಿಂಗಳಲ್ಲಿ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಿದರೆ ಆ ನಂಬರ್ 5.4% ಇನ್ಕ್ರೀಸ್ ಆಗಿದೆ. ಒಂದು ಸ್ಟ್ರಾಂಗ್ ಎಕ್ಸ್ಪೋರ್ಟ್ ನಂಬರ್ಸ್ ಚೈನಾ ಕಡೆಯಿಂದ ಬಂದಿದೆ. ಸೊ ಚೈನಾ ಮಾರ್ಕೆಟ್ಸ್ ಕೂಡ ಇದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಹಾಗೆ ಭಾರತ ಕೂಡ US ಜೊತೆಯಲ್ಲಿ ಸೆಕ್ಟರ್ ಸ್ಪೆಸಿಫಿಕ್ ಆಗಿ ಟ್ರೇಡ್ ಡೀಲ್ಸ್ಗಳನ್ನು ಮಾಡುವಂಥ ಚಾನ್ಸಸ್ ಇದೆ. ಈ ಟ್ರೇಡ್ ಡೀಲ್ಗಳು 6 ವಾರದಲ್ಲಿ ಫೈನಲೈಸ್ ಆಗ್ಬೋದು ಅನ್ನೋಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಭಾರತ ಸಾಕಷ್ಟು ಮಾತುಕತೆಯನ್ನು US ಜೊತೆಯಲ್ಲಿ ಮಾಡ್ತಿದ್ದಾರೆ. ಈಗ 90 ದಿನಗಳ ಕಾಲ ಟ್ಯಾರಿಫ್ ರಿಲೀಫ್ ಕೂಡ ಸಿಕ್ಕಿದೆ. ಸೊ ಅಷ್ಟರೊಳಗಾಗಿ ಎಲ್ಲ ಸೆಕ್ಟರ್ಗಳಲ್ಲಿ ಇವರು ಡೀಲನ್ನು ಮಾಡಿಕೊಂಡ್ರೆ ಭಾರತದ ಮೇಲೆ ಟ್ಯಾರಿಫ್ಗಳು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಕೂಡ ಇಂಪೋರ್ಟ್ ಡ್ಯೂಟಿಯನ್ನು ಕಡಿಮೆ ಮಾಡಬೇಕಾಗಿ ಬರ್ಬೋದು. ಆಲ್ರೆಡಿ ಸಾಕಷ್ಟು ಪ್ರಾಡಕ್ಟ್ಸ್ಗಳ ಮೇಲೆ ಇಂಪೋರ್ಟ್ ಡ್ಯೂಟಿ ಕಡಿಮೆ ಆಗಿದೆ. ಈಗ ಹೈ ಎಂಡ್ ಕಾರ್ಗಳ ಮೇಲೆ ಕೂಡ ಇಂಪೋರ್ಟ್ ಡ್ಯೂಟಿ ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ರಿಪೋರ್ಟ್ ಕೂಡ ಇದೆ. ಈ ರೀತಿಯಲ್ಲಿ ಪ್ರತಿಯೊಂದು ಸೆಕ್ಟರ್ನಲ್ಲಿ ಕೂಡ ಟ್ರೇಡ್ ಡೀಲನ್ನು ಭಾರತ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಭಾರತದ ಮಾರ್ಕೆಟ್ಗೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗದೇ ಇರೋ ರೀತಿಯಲ್ಲಿ ಸೊ ಈ ಒಂದು ಟ್ರೇಡ್ ಡೀಲನ್ನು ಫೈನಲೈಸ್ ಮಾಡೋದು ಫಾರಿನ್ ಮಿನಿಸ್ಟ್ರಿಗೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ನಾಳೆ ಕೆಲವೊಂದಿಷ್ಟು ಸ್ಟಾಕ್ಗಳು ಫೋಕಸ್ನಲ್ಲಿ ಇರುತ್ತೆ. ಮೇಜರ್ ಆಗಿ ಡಿಕ್ಸಾನ್ ಟೆಕ್ನಾಲಜೀಸ್, ಕೇನ್ಸ್ ಟೆಕ್ನಾಲಜೀಸ್, PG ಎಲೆಕ್ಟ್ರೋಪ್ಲಾಸ್ಟ್ ಈ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರರ್ ಕಂಪನಿಗಳು ಫೋಕಸ್ನಲ್ಲಿ ಇರುತ್ತೆ. ಶುಕ್ರವಾರದ ದಿನ ಟ್ರಂಪ್ ಅವರು ಒಂದು ಅನೌನ್ಸ್ಮೆಂಟನ್ನು ಮಾಡಿದರು. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ ಪ್ರಾಡಕ್ಟ್ಸ್ಗಳ ಮೇಲೆ ಯಾವುದೇ ರೀತಿಯ ಟ್ಯಾರಿಫ್ಸನ್ನು ಹಾಕೋದಿಲ್ಲ ಅಂತ ಅವರು ಹೇಳಿದರು. ಬಟ್ ಅದಾದಮೇಲೆ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಈಗ ನೋಡೋದಕ್ಕೆ ಸಿಗ್ತದೆ. ಟ್ರಂಪ್ ಅವರು ಈ ಒಂದು ಸೆಕ್ಟರ್ಗೆ ಸ್ಪೆಷಲ್ ಆಗಿ ಟ್ಯಾರಿಫ್ಸನ್ನು ಅನೌನ್ಸ್ ಮಾಡ್ಬೋದು ಅಂತ ವೈಟ್ ಹೌಸ್ನ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಎಲೆಕ್ಟ್ರಾನಿಕ್ ಸಪ್ಲೈ ಚೈನ್ನ ಕಂಪ್ಲೀಟ್ ಆಗಿ ಕನ್ಸಿಡರ್ ಮಾಡಿ ಸೆಮಿಕಂಡಕ್ಟರ್ಸ್ ಮತ್ತು ಈ ರೀತಿಯ ಪ್ರಾಡಕ್ಟ್ಸ್ಗಳಿಗೆ ಹೊಸ ಒಂದು ಟ್ಯಾರಿಫ್ಸ್ಗಳನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಟ್ಯಾರಿಫ್ ಇನ್ವೆಸ್ಟಿಗೇಷನ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಇದರ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ ಅಂತ ಟ್ರಂಪ್ ಅವರು ಟ್ವಿಟರ್ನಲ್ಲಿ ಕೂಡ ಪೋಸ್ಟ್ ಮಾಡಿದ್ದಾರೆ. ಸೊ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ ಕಾಂಪೋನೆಂಟ್ ಕಂಪನಿಗಳಿಗೆ ಒಳ್ಳೆ ಒಂದು ಪಾಸಿಟಿವ್ ನ್ಯೂಸ್ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಮತ್ತೆ ಈ ಸೆಕ್ಟರ್ಗೆ ಟ್ಯಾರಿಫ್ಸ್ ಬರುತ್ತೆ ಅನ್ನುವಂಥ ನ್ಯೂಸ್ನಿಂದ ಆ ಒಂದು ಅಪ್ಸೈಡ್ ಈಗ ಸ್ವಲ್ಪ ಲಿಮಿಟ್ ಆಗ್ತಿದೆ. ಬಟ್ ಡಿಕ್ಸಾನ್, ಕೇನ್ಸ್ ಟೆಕ್, PG ಎಲೆಕ್ಟ್ರೋಪ್ಲಾಸ್ಟ್ ಈ ರೀತಿಯ ಸ್ಟಾಕ್ಗಳಿಗೆ ಚೈನಾ ಮೇಲಿನ ಅಡಿಷನಲ್ ಟ್ಯಾರಿಫ್ಸ್ ಏನಿದೆ ಅದು ಪಾಸಿಟಿವ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಇರುತ್ತೆ. ಹಾಗೆ ತುಂಬಾ ಪ್ರೆಷರ್ನಲ್ಲಿರುವಂಥ ಇನ್ನೊಂದು ಸೆಕ್ಟರ್ ಆಟೋ ಸೆಕ್ಟರ್ ಆಗಿರುತ್ತೆ. ಈಗ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಆಟೋ ಸ್ಟಾಕ್ಗಳ ಟಾರ್ಗೆಟ್ಸ್ಗಳನ್ನು ಕೂಡ ಕಟ್ ಮಾಡ್ತಿದ್ದಾರೆ. HSBC ಕಡೆಯಿಂದ ಕೂಡ ಸಾಕಷ್ಟು ಕಂಪನಿಗಳ ಟಾರ್ಗೆಟ್ಸ್ ಕಟ್ ಆಗ್ತದೆ. ಮೇಜರ್ ಆಗಿ ರೀಸನ್ ಈ ಕಂಪನಿಗಳ ಸೇಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಆಗ್ತಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಕೂಡ ಅಷ್ಟೊಂದು ಸ್ಟ್ರಾಂಗ್ ಸೇಲ್ಸ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಅನ್ನೋದು HSBCಯ ವ್ಯೂ ಆಗಿರುತ್ತೆ. ಅದರ ಜೊತೆಯಲ್ಲಿ ಕಮಾಡಿಟಿ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಈಗ ಟ್ಯಾರಿಫ್ಸ್ಗಳು ಅನೌನ್ಸ್ ಆದಮೇಲೆ ಇನ್ನಷ್ಟು ಸ್ಟೀಲ್, ಐರನ್ ಈ ರೀತಿಯ ಕಮಾಡಿಟಿ ಪ್ರೈಸಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಇನ್ನಷ್ಟು ಪ್ರೆಷರ್ ಆಟೋ ಕಂಪನಿಗಳ ಮೇಲೆ ಬೀಳ್ಬೋದು ಅಂತ ಅವರು ಹೇಳಿದ್ದಾರೆ. ಆಟೋ ಕಂಪನಿಗಳು ಏಪ್ರಿಲ್ 1ರಿಂದ ತಮ್ಮ ಪ್ರಾಡಕ್ಟ್ ಪ್ರೈಸಸನ್ನು ಇನ್ಕ್ರೀಸ್ ಮಾಡಿದ್ರು. ಬಟ್ ಸ್ಟಿಲ್ ಮಾರ್ಜಿನ್ ಪ್ರೆಷರ್ ಇರುತ್ತೆ ಅನ್ನೋದು HSBCಯ ವ್ಯೂ ಆಗಿರುತ್ತೆ. ಅವರು ಟಾಟಾ ಮೋಟರ್ಸ್ನಲ್ಲಿ ಈ ಮುಂಚೆ 840 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು. ಅದನ್ನು 700ಕ್ಕೆ ಇಳಿಸ್ತಾ ಇದ್ದಾರೆ. ಬಜಾಜ್ ಆಟೋನಲ್ಲಿ ಕೂಡ 10,500 ಟಾರ್ಗೆಟ್ ಪ್ರೈಸ್ ಇತ್ತು, 9,500ಕ್ಕೆ ಟಾರ್ಗೆಟ್ ಡೌನ್ಗ್ರೇಡ್ ಆಗ್ತದೆ. ಓಲಾನಲ್ಲಿ ಕೂಡ 70 ರೂಪಾಯಿ ಟಾರ್ಗೆಟ್ ಇತ್ತು, ಅದನ್ನು 60ಕ್ಕೆ ಇಳಿಸಿದ್ದಾರೆ. M&Mನಲ್ಲಿ ಕೂಡ 3,320 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ
ನೋಡೋದಕ್ಕೆ ಸಿಗ್ತದೆ. ಈ ಮುಂಚೆ 3520 ಟಾರ್ಗೆಟ್ಸ್ ಇತ್ತು. ಹಾಗೆ ಹ್ಯುಂಡೈ ಮೋಟಾರ್ಸ್ನಲ್ಲಿ ಕೂಡ ₹200 ಟಾರ್ಗೆಟ್ಸನ್ನು ಕಟ್ ಮಾಡಿದ್ದಾರೆ. 2200 ಇದ್ದಂಥ ಟಾರ್ಗೆಟ್ 2000ಕ್ಕೆ ಫಾಲ್ ಆಗಿದೆ. ಸೊ ಮಾರ್ಕೆಟ್ ಕಂಡೀಷನ್ ಆ ಒಂದು ಸೆಕ್ಟರ್ ಸ್ಪೆಸಿಫಿಕ್ ನ್ಯೂಸ್ ಏನು ಬರುತ್ತೆ ಅದರ ಬೇಸಿಸ್ ಮೇಲೆ ಬ್ರೋಕರೇಜ್ ಟಾರ್ಗೆಟ್ಸ್ಗಳು ಕೂಡ ಚೇಂಜ್ ಆಗ್ತಿರುತ್ತೆ. ಸೊ ನಾಳೆ ವೇದಾಂತ ಕೂಡ ನ್ಯೂಸ್ನಲ್ಲಿ ಇರುತ್ತೆ. ವೇದಾಂತ ಸ್ಟಾಕ್ ಪ್ರೈಸ್ನಲ್ಲಿ ಹೈಯರ್ ಲೆವೆಲ್ನಿಂದ 30% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಮೆಟಲ್ ರಿಲೇಟೆಡ್ ಟ್ಯಾರಿಫ್ ನ್ಯೂಸ್ನಿಂದ ಕೂಡ ಸ್ಟಾಕ್ ಸಾಕಷ್ಟು ವೀಕ್ ಆಗಿತ್ತು. ಈಗ ಟ್ಯಾರಿಫ್ಸ್ ಪಾಸ್ ಆಗಿರೋದ್ರಿಂದ ಒಂದು ರಿಕವರಿ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ವೇದಾಂತಗೆ ಇನ್ನೊಂದು ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಒಡಿಸ್ಸಾದ ಪೊಲ್ಯೂಷನ್ ಬಾಡಿ ಕಡೆಯಿಂದ ಒಂದು ನೋಟಿಸ್ ಇವ್ರಿಗೆ ಬಂದಿದೆ. ಎನ್ವಿರಾನ್ಮೆಂಟಲ್ ಕಾಂಪನ್ಸೇಷನ್ 71 crore ಅಂದರೆ 71 ಕೋಟಿಯ ಎನ್ವಿರಾನ್ಮೆಂಟಲ್ ಕಾಂಪನ್ಸೇಷನ್ ಅನ್ನು ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ವೇದಾಂತ ಏನು ತಮ್ಮ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ಡಿಸ್ಪೋಸ್ ಮಾಡ್ತಾರೆ. ಇದರಿಂದ ಎನ್ವಿರಾನ್ಮೆಂಟಲಿ ಕೆಲವೊಂದಿಷ್ಟು ಚಾಲೆಂಜಸ್ ಬಂದಿದೆ ಅನ್ನೋದು ಒಡಿಶಾ ಪೊಲ್ಯೂಷನ್ ಬಾಡಿಯ ಒಂದು ವ್ಯೂ ಆಗಿರುತ್ತೆ. ಸೊ ಆ ಒಂದು ರೀಸನ್ನಿಂದ ಕಾಂಪನ್ಸೇಷನ್ ಅನ್ನು ಕೇಳಿದರೆ ಇದರ ಅಗೇನ್ಸ್ಟ್ ಆಗಿ ಲೀಗಲ್ ಆಗಿ ಫೈಟ್ ಮಾಡ್ತೀವಿ ಅಂತ ಕೂಡ ವೇದಾಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ವಲ್ಪ ನೆಗೆಟಿವಿಟಿ ವೇದಾಂತ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಬಟ್ ಲೀಗಲ್ ಆಗಿ ಚಾಲೆಂಜ್ ಮಾಡ್ತಿರೋದ್ರಿಂದ ಈ ಒಂದು ಕೇಸ್ ಯಾವುದೇ ಒಂದು ಸೈಡ್ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ. ಅಹಲುವಾಲಿಯಾ ಕಾಂಟ್ರಾಕ್ಟ್ಸ್ಗೆ ಗೋಡ್ರೇಜ್ ಪ್ರಾಪರ್ಟೀಸ್ನ ಕಡೆಯಿಂದ 397 ಕೋಟಿಯ ಕಾಂಟ್ರಾಕ್ಟ್ ಸಿಕ್ಕಿದೆ. ಸೊ ಗೋಡ್ರೇಜ್ ಪ್ರಾಪರ್ಟೀಸ್ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಿದ್ದಾರೆ. ಸೊ ಅದರಲ್ಲಿ ನೋಯ್ಡಾ ಮತ್ತು ಉತ್ತರ ಪ್ರದೇಶದಲ್ಲಿ ಮಾಡ್ತಿರುವಂಥ ಪ್ರಾಜೆಕ್ಟ್ಸ್ಗಳಲ್ಲಿ ಟವರ್ ಸ್ಟ್ರಕ್ಚರನ್ನು ಬಿಲ್ಡ್ ಮಾಡೋದಕ್ಕೆ ಅಹಲುವಾಲಿಯಾ ಕಾಂಟ್ರಾಕ್ಟ್ಗೆ ಈ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಇದು 2 ವರ್ಷದ ಪ್ರಾಜೆಕ್ಟ್ ಆಗಿರುತ್ತೆ. ಸೊ 400 ಕೋಟಿ ಅರೌಂಡಲ್ಲಿ ಪ್ರಾಜೆಕ್ಟ್ ಸಿಕ್ಕಿರೋದು ಅಹಲುವಾಲಿಯಾ ಕಾಂಟ್ರಾಕ್ಟ್ಸ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಈ ಒಂದು ಸ್ಟಾಕ್ ಕೂಡ ಅಷ್ಟೇ ಹೈಯರ್ ಲೆವೆಲ್ಗಳಿಂದ ಸಾಕಷ್ಟು ಕರೆಕ್ಟ್ ಆಗಿತ್ತು. ಬಟ್ ಈಗ ಮಾರ್ಚ್ ತಿಂಗಳಿಂದ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಗ್ತದೆ. ಆರ್ಡರ್ನ ನ್ಯೂಸ್ ಕೂಡ ಸ್ಟಾಕ್ಗೆ ಪಾಸಿಟಿವ್ ಆಗ್ಬೋದು. ಹಾಗೆ ಇನ್ಫೋ ಎಡ್ಜ್ ಸ್ಟಾಕ್ ಸ್ಪ್ಲಿಟ್ನ ಬಗ್ಗೆ ಯೋಚನೆ ಮಾಡ್ತಿದ್ರು. ಈಗ ಸ್ಟಾಕ್ ಸ್ಪ್ಲಿಟ್ಗೆ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಮೇ 7 ರೆಕಾರ್ಡ್ ಡೇಟ್ ಆಗಿರುತ್ತೆ. 1:5 ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಮಾಡ್ತಿದ್ದಾರೆ. ಇನ್ಫೋ ಎಡ್ಜ್ನ ಫೇಸ್ ವ್ಯಾಲ್ಯೂ ₹10 ಆಗಿತ್ತು. ಅದು ಈಗ ಡಿವೈಡ್ ಆಗಿ ₹2 ಆಗುತ್ತೆ. ಅಂದರೆ ಸ್ಟಾಕ್ ಏನೀಗ 6500 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ₹1300 ಅರೌಂಡಲ್ಲಿ ಇನ್ಫೋ ಎಡ್ಜ್ ಟ್ರೇಡ್ ಆಗುತ್ತೆ. ಸೊ ರೆಕಾರ್ಡ್ ಡೇಟ್ ಮೇ 7 ಆಗಿರೋದ್ರಿಂದ ಅವತ್ತಿನ ದಿನ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಯಾರೆಲ್ಲ ಇನ್ಫೋ ಎಡ್ಜ್ನ ಒಂದು ಶೇರನ್ನು ಹೋಲ್ಡ್ ಮಾಡ್ತಿರ್ತೀರಾ ನಿಮಗೆ 4 ಅಡಿಷನಲ್ ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಇನ್ಫೋ ಎಡ್ಜ್ ಕೂಡ ಅಷ್ಟೇ ಹೈಯರ್ ಲೆವೆಲ್ಸ್ನಿಂದ 25ರಿಂದ 26% ಕರೆಕ್ಟ್ ಆಗಿದೆ. ಈಗ ಸ್ಟಾಕ್ ಸ್ಪ್ಲಿಟ್ ಆಗ್ತಿರೋದ್ರಿಂದ ಲಿಕ್ವಿಡಿಟಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ಸಣ್ಣ ಸಣ್ಣ ಇನ್ವೆಸ್ಟರ್ಸ್ಗಳು ಕೂಡ 1300 ಪ್ರೈಸ್ನಲ್ಲಿ ಇನ್ಫೋ ಎಡ್ಜ್ನಂಥ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಆಗ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ವಾಲ್ಯೂಮ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಟಾಟಾ ಪವರ್ಗೆ NTPC ಕಡೆಯಿಂದ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. 200 ಮೆಗಾವ್ಯಾಟ್ ಪ್ರಾಜೆಕ್ಟನ್ನು NTPC ಕಡೆಯಿಂದ ಟಾಟಾ ಪವರ್ ಪಡ್ಕೊಂಡಿದ್ದಾರೆ. ಟಾಟಾ ಪವರ್ನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಹೆಚ್ಚಿನ ಒಂದು ಮೊಮೆಂಟಮ್ ಕಳೆದ 4-5 ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಸೈಡ್ ವೇಸ್ನಲ್ಲೇ ಟಾಟಾ ಪವರ್ ಟ್ರೇಡ್ ಆಗ್ತದೆ. ಬಟ್ ಈ ಒಂದು ಪ್ರಾಜೆಕ್ಟ್ ಟಾಟಾ ಪವರ್ಗೆ ಪಾಸಿಟಿವ್ ಆಗ್ಬೋದು. ಸ್ವಲ್ಪ ರಿಕವರಿಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಟಾಟಾ ಪವರ್ನ ಟೋಟಲ್ ಗ್ರೀನ್ ಎನರ್ಜಿ ಅಥವಾ ರಿನ್ಯೂವೇಬಲ್ ಎನರ್ಜಿ ವಾಲ್ಯೂಮ್ ಏನಿದೆ ಅದು 10.9 ಗಿಗಾವ್ಯಾಟ್ಗೆ ರೀಚ್ ಆಗಿದೆ. ಸೊ ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅನ್ನು ಟಾಟಾ ಪವರ್ ಮಾಡ್ತಿದ್ದಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.